ಎಚ್ ಡಿ ಕುಮಾರಸ್ವಾಮಿಗಳು, ಜೊತೆಗೆ ಇಲ್ಲೇ ದೇವೇಗೌಡರು ಇನ್ನೂ ಸದೃಢರಿದ್ದಾರೆ ಮತ್ತು ಎಲೆಕ್ಷನ್ ಮಾಡುವಂಥ ಗಟ್ಟಿಮುಟ್ಟಿ ಮನಸ್ಥಿತಿಯವರಿದ್ದಾರೆ. ದೇವೇಗೌಡರು ನಿಂತರಪ್ಪ ಅಂದರೆ ಮೈಸೂರು ಭಾಗದಲ್ಲೇ ವಿಶೇಷವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ 40-50 ಸೀಟ್ಗಳು ಬರ್ಬೋದು JDSದ್ದು. ಆಗ ಅವ್ರು ಮುಖ್ಯಮಂತ್ರಿ ಮಾಡಿದ್ರಾಯಿತು, ಉಪಮುಖ್ಯಮಂತ್ರಿ ವಿಜೇಂದ್ರ ಅವ್ರನ್ನ ಮಾಡಿದ್ರಾಯಿತು ಅನ್ನುವಂಥ ಲೆಕ್ಕ ಅದು. ಅದೇ ಕಾಲಕ್ಕೆ ಯತ್ನಾಳರು ಅನ್ನೊಂದು ಕೈ ನೋಡ್ತಾರೆ ಅನ್ನೋಂಥದ್ದು ಭಾಳ ಪರಿಸ್ಥಿತಿ ಬದಲಾದಾಗ ಯತ್ನಾಳರು ಉಪಮುಖ್ಯಮಂತ್ರಿ ಮಾಡಿ ಎಚ್ ಡಿ ಕುಮಾರಸ್ವಾಮಿಗಳನ್ನು ಮುಖ್ಯಮಂತ್ರಿ ಮಾಡುವ ಸಾಧ್ಯತೆಗಳಿದ್ದಾವೆ. ಮತ್ತು ನಮ್ಮ ಮುಖ್ಯಮಂತ್ರಿ ಆಗಲಿಕ್ಕೆ ಬರ್ತಾ ಇದ್ದೀನಿ ಅಂತೇಳಿ ದೊಡ್ಡ ಸಮಾವೇಶವನ್ನು ಈ ಬರುವ ಶನಿವಾರದಿಂದ ನಮ್ಮ ಜನತಾದಳ JDS ಹಾಸನದಲ್ಲಿ ಮಾಡ್ತಾ ಇದ್ದಾರೆ. ಈಗಾಗಲೇ ಹಳೆ ಮೈಸೂರಲ್ಲಿ ಬಂದು ಹಿಡಿತಿಲ್ಲ. ಡಿ ಕೆ ಶಿವಕುಮಾರ್ ಅವರು ತಮ್ಮದೇ ಅಂತ ಕೆಲವೊಂದಿಷ್ಟು ಜನರನ್ನು ಒಕ್ಕಲಿಗರ ತಮ್ಮಲ್ಲಿ ತೆಗೆದುಕೊಂಡಿದ್ದಾರೆ. ಒಂದು 25-30% ಅಂತಾರೆ, ಯಾರು 50% ಅಂತಾರೆ. ಅವ್ರು ಕಾಂಗ್ರೆಸ್ನಲ್ಲಿರೋದ್ರಿಂದಾಗೆ ಇವತ್ತು ಹಾಸನದಲ್ಲಿ 2 ದೊಡ್ಡ ಸಭೆಗಳನ್ನು ಮಾಡಿ ಕಾಂಗ್ರೆಸ್ ಅದು ಸಿದ್ದರಾಮೋತ್ಸವ ಮಾಡಿ ಸಿದ್ದರಾಮಯ್ಯ ಪ್ರಶ್ನಾತೀತ ನಾಯಕ ಅಂತ ಕಾಂಗ್ರೆಸ್ನಲ್ಲಿ ಮಾಡಿಬಿಟ್ಟಿದ್ದಾರೆ. ಅವ್ರು ನಿಲ್ಲಿಸೋ ಸಲುವಾಗಿ ಡಿ ಕೆ ಶಿ ಅವರು ಸಾಕಷ್ಟು ಪಾಪ ಬೆವರಿಳಿಸ್ತಾ ಇದ್ದಾರೆ. ನಾನು ಆಗಬೇಕು CM ಅಂತೇಳಿ. ಆದರೆ ಇಲ್ಲಿವರೆಗೆ ಯಶಸ್ವಿಯಾಗಿಲ್ಲ. ನೋಡೋಣ ಮುಂದಿನ ಆಗ್ತಾರೆ, ಅವ್ರಿಗೆ ಬಿಟ್ಟಂಥ ವಿಷಯ. ಆದರೆ ಇಲ್ಲೇ BJP ಮತ್ತು HDK ಅಂದರೆ ನಮ್ಮ JDS ಒಟ್ಟಾಗಿ HDK ಅವ್ರನ್ನ ಮುಖ್ಯಮಂತ್ರಿ ಮಾಡ್ತಾರೆ ಅನ್ನುವಂಥ ಒಂದು ಏನಪ್ಪ ಅಂದ್ರೆ ಢಾವ್ ಹಾಕಿ ಅಲ್ಲಿ ದೊಡ್ಡ ಉತ್ಸವ ಮಾಡಿ ಒಂದು 2 ಲಕ್ಷ ಕೊಡಿಸ್ಬೇಕು ನಾವು ಮುಂದಿನ ಹಾಸನದಲ್ಲೇ ಪ್ರತಿಯೊಂದು ತಾಲೂಕಿಗೆ ಪ್ರತಿ ಹಳ್ಳಿಗೆ ಮುಟ್ಟಿಸಿ ಮಾಡ್ಬೇಕಂತ ದೊಡ್ಡ ಬೃಹತ್ ಸಮಾವೇಶ ಮಾಡಲಿಕ್ಕೆ ಹೊರಟಿದ್ದಾರೆ. ನಾವು ಸಿದ್ದರಾಮಯ್ಯಗೆ ನಾನಾ ಪ್ರತಿಸ್ಪರ್ಧೆ